ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ಇದ್ದಾರೆ. ಪ್ರಶಾಂತ್, ಸದ್ಯದ ಬೆಳವಣಿಗೆ ನೋಡ್ತಾ ಇದ್ರೆ ಏನನ್ಸುತ್ತೆ? ಯಾಕಂದ್ರೆ ಈಗ ಸದ್ಯದ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಬೇಕಾಗಿರೋದು ಬೆಂಬಲ. ಕೆಎನ್ ರಾಜಣ್ಣ ಅವರನ್ನ ಭೇಟಿ ಮಾಡಿದ್ರು, ಸಹಕಾರ ಕಾರ್ಡ್ ಪ್ಲೇ ಮಾಡಿದ್ರು. ರಾಜಣ್ಣ ಅವ್ರು ಹೇಳದ್ರಂತೆ ನನಗೊಂದು ಸ್ವಲ್ಪ ಕಾಲಾವಕಾಶ ಬೇಕು, ಆದ್ರೆ ನನ್ನ ಬೆಂಬಲ ಸಿದ್ದರಾಮಯ್ಯನವರಿಗೆ ಅಂತ. ಈಗ ಸಿದ್ದರಾಮಯ್ಯನವರ ಬೆನ್ನಿಗೆ ಸ್ಟ್ರಾಂಗ್ ಆಗಿ ನಿಂತಿರುವಂತಹ ನಾಯಕರನ್ನೇ ಡಿ ಕೆ ಶಿವಕುಮಾರ್ ಭೇಟಿ ಆಗ್ತಾ ಇದ್ದಾರೆ. ಜಮೀರ್, ಸತೀಶ್ ಜಾರಕಿಹೊಳಿ, ಎಂ ಬಿ ಪಾಟೀಲ್, ಕೆಎನ್ ರಾಜಣ್ಣ. ಯಾವ ಕಾರಣಕ್ಕಾಗಿ ಇದು ಅಂತ ಅನ್ಸುತ್ತೆ? ಯಾಕಂದ್ರೆ ಅವರೆಲ್ಲ ಸಿಎಂ ಬೆಂಬಲಕ್ಕೆ ಇರೋರು. ಶ್ವೇತಾ ನೋಡಿ, ಸಂತೋಷ್ ಲಾಡ್, ಎಂ ಬಿ ಪಾಟೀಲ್ರಿಂದ ಹಿಡಿದು ಸತೀಶ್ ಜಾರಕಿಹೊಳಿ, ರಾಜಣ್ಣ, ಎಚ್ ಸಿ ಮಹದೇವಪ್ಪ ಇವರೆಲ್ಲರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರಮಾಪ್ತ ಬೆಂಬಲಿಗರು ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರುವ ವಿಚಾರ. ಡಿ ಕೆ ಶಿವಕುಮಾರ್ ಕೂಡ ನೀವು ಸಿದ್ದರಾಮಯ್ಯನವರ ಬೆಂಬಲ ಬಿಟ್ಟು ನನ್ನ ಕಡೆ ಬನ್ನಿ ಕೂಡಲೇ ಅಂತಕ್ಕಂಥದ್ದನ್ನ ಹೇಳ್ತಾ ಇಲ್ಲ. ಆದರೆ ರಾಜಕಾರಣದಲ್ಲಿ ನೋಡಿ, ನೋ ಬಡಿ ಈಸ್ ಪರ್ಮನೆಂಟ್ ಫ್ರೆಂಡ್, ನೋ ಬಡಿ ಈಸ್ ಪರ್ಮನೆಂಟ್ ಫೋ. ಆ ದೃಷ್ಟಿಯಿಂದ ನೋಡಿ, ಕೆ ಎನ್ ರಾಜಣ್ಣ ಮಂತ್ರಿ ಸ್ಥಾನದಿಂದ ಕೆಳಗಿಳಿಲಿಕ್ಕೆ ಅತಿ ದೊಡ್ಡ ಪಾತ್ರ ವಹಿಸಿದ್ದು ಡಿ ಕೆ ಶಿವಕುಮಾರ್ ಹೈಕಮಾಂಡ್ಗೆ ನೀಡಿದ ದೂರು. ಆ ಕಾರಣದಿಂದಲೇ ಕೆ ಎನ್ ರಾಜಣ್ಣ ಅಧಿಕಾರದಿಂದ ಕೂಡ ಕೆಳಗಿಳಿಬೇಕಾಯಿತು. ಆದರೆ ಈಗ ಡಿ ಕೆ ಶಿವಕುಮಾರ್ ಕೆ ಎನ್ ರಾಜಣ್ಣ ಅವರನ್ನು ರೀಚೌಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಬಹಿರಂಗವಾಗಿ ಮಾಡುವುದರ ಮೂಲಕ ಒಂದು ವೇಳೆ ಪರಿಸ್ಥಿತಿ ಹೈಕಮಾಂಡ್ ನನ್ನನ್ನು ಮುಖ್ಯಮಂತ್ರಿ ಮಾಡುತ್ತೆ ಅನ್ನುವ ನಿರ್ಣಯವನ್ನು ತೆಗೆದುಕೊಂಡ್ರೆ ಸಿದ್ದರಾಮಯ್ಯನವರ ಪರಮಾಪ್ತ ನಿಷ್ಠ ಬೆಂಬಲಿಗರು ನನ್ನ ವಿರುದ್ಧ ಬಂಡೇಳಬಾರ್ದು ಅನ್ನುವ ಮುಂಜಾಗ್ರತೆಯನ್ನು ಡಿ ಕೆ ಶಿವಕುಮಾರ್ ತೆಗೆದುಕೊಳ್ತಾ ಇದ್ದಾರೆ. ಎಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ನೀವು ರಾತ್ರೋರಾತ್ರಿ ನನ್ನ ಬೆಂಬಲಕ್ಕೆ ನಿಲ್ಲಬೇಡಿ ಅಂತ, ನಿಲ್ಲಿ ಅನ್ನೋದನ್ನು ಅವರೇನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಯಾಕಂದರೆ ಸತೀಶ್ ಜಾರಕಿಹೊಳಿ ಇರಲಿ, ರಾಜಣ್ಣ ಇರಲಿ, ಮಹದೇವಪ್ಪನವ್ರು ಇರಲಿ, ಇವರೇನು ಬಂದು ರಾತ್ರೋರಾತ್ರಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ, ಸಿದ್ದರಾಮಯ್ಯನವರು ಕೆಳಗಿಳಿಲಿ ಅನ್ನುವ ಜೆಂಡಾ ಹಿಡಿಯುವ ರಾಜಕಾರಣಿಗಳಲ್ಲ. ಅವರು ಸಿದ್ದರಾಮಯ್ಯನವರ ಕಟ್ಟ ಬೆಂಬಲಿಗರು ಹೌದು. ಆದರೆ ಗಿವನ್ ಇವೆಂಚುಯಾಲಿಟಿ ಹೈಕಮಾಂಡ್ ಒಂದು ವೇಳೆ ಸಿದ್ದರಾಮಯ್ಯನವರನ್ನ ಮನವೊಲಿಸುವ ಪ್ರಯತ್ನವನ್ನು ಮಾಡುವ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಗಟ್ಟಿಯಾಗಿ ನಿಂತುಕೊಳ್ತಕ್ಕಂಥ ಇಬ್ಬರು ರಾಜಕಾರಣಿಗಳು ಯಾರಾದರೂ ಇದ್ದರೆ, ಯಾರಿಗೆ ಶಾಸಕರ ಬೆಂಬಲ, ಜಾತಿಯ ಬೆಂಬಲವೂ ಇದ್ದರೆ ಅದು ಸತೀಶ್ ಜಾರಕಿಹೊಳಿ ಮತ್ತು ಸತೀಶ್ ಜಾರಕಿಹೊಳಿ ಜೊತೆಗಿರ್ತಕ್ಕಂಥ ಕೆ ಎನ್ ರಾಜಣ್ಣ. ಕೆ ಎನ್ ರಾಜಣ್ಣ ಬಹಿರಂಗವಾಗಿ ಕೂಡ ಹೇಳಿದ್ದಾರೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ನಾನೇನು ಮಂತ್ರಿ ಆಗಲ್ಲ ಅನ್ನೋದನ್ನು ನಮ್ಮ ಸ್ಟುಡಿಯೋದಲ್ಲೇ ಹೇಳಿದರು. ಎರಡನೇ ಅಂಶ ಕೆ ಎನ್ ರಾಜಣ್ಣ ಅವರು ಹೇಳಿದ್ದು, ಒಂದು ವೇಳೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸುವ ಪರಿಸ್ಥಿತಿ ಬಂದಲ್ಲಿ ನಾನು ದಲಿತ ಮುಖ್ಯಮಂತ್ರಿಯಾಗಿ ಪರಮೇಶ್ವರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಓಡಾಡ್ತೇನೆ ಹೊರತು ಡಿ ಕೆ ಶಿವಕುಮಾರ್ಗೆ ಬೆಂಬಲ ಇಲ್ಲ ಅಂತಕ್ಕಂಥದ್ದು. ಹೀಗಿರುವಾಗ ಡಿ ಕೆ ಶಿವಕುಮಾರಿಗೆ ಮಾಡ್ತಾ ಇರ್ತಕ್ಕಂಥ ಪ್ರಯತ್ನ ಏನು ಅಂತಂದರೆ, ನೀವು ಸಿದ್ದರಾಮಯ್ಯನವರ ಬೆಂಬಲಕ್ಕಿರಿ. ಬೈ ಚಾನ್ಸ್ ಹೈಕಮಾಂಡ್ ನನ್ನ ಪರವಾಗಿ ತೀರ್ಮಾನವನ್ನು ತೆಗೆದುಕೊಂಡಲ್ಲಿ ನೀವು ನನಗೆ ಬಂದು ಬೆಂಬಲವನ್ನು ವ್ಯಕ್ತಪಡಿಸಬೇಕು. ಬೆಂಬಲ ವ್ಯಕ್ತಪಡಿಸದೇ ಹೋದರೂ ಕೂಡ ನನಗೆ ವಿರೋಧವಾಗಿ ಭಿನ್ನ ಸ್ವರಗಳನ್ನು ತೆಗಿಬೇಡಿ ಅನ್ನುವ ಮನವಿಯನ್ನು ಡಿ ಕೆ ಶಿವಕುಮಾರ್ ರಾಜಣ್ಣ ಅವರಿಗೆ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಡಿ ಕೆ ಶಿವಕುಮಾರ್ ಆಪ್ತ ಮೂಲಗಳು ಹೇಳ್ತಾ ಇವೆ. ಆ ಕಾರಣದಿಂದಲೇ ಅವರು ರೀಚೌಟ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದರು. ಜಾರ್ಜನ್ನು ಭೇಟಿಯಾದರು. ಜಾರ್ಜ್ ಸಿದ್ದರಾಮಯ್ಯನವರ ಬೆಂಬಲಿಗ, ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಆತ್ಮೀಯ. ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರನ್ನು ಎರಡೆರಡು ಬಾರಿ ಭೇಟಿಯಾದರು. ಒಮ್ಮೆ ಮದುವೆಯಲ್ಲಿ ಭೇಟಿಯಾದರು, ಒಮ್ಮೆ ರಾತ್ರಿ ಒಂದು ಅಜ್ಞಾತ ಸ್ಥಳದಲ್ಲಿ ಕೂಡ ಭೇಟಿಯಾದರು. ಈಗ ಕೆ ಎನ್ ರಾಜಣ್ಣ ಅವ್ರನ್ನ ಕೂಡ ಭೇಟಿ ಆಗ್ತಿದ್ದಾರೆ. ಸಿದ್ದರಾಮಯ್ಯನವರು ಒಬ್ಬೊಬ್ಬರೇ ಬೆಂಬಲಿಗರನ್ನು ಭೇಟಿಯಾಗಿ ಒಂದು ವೇಳೆ ಸಿದ್ದರಾಮಯ್ಯನವರನ್ನು ಹೈಕಮಾಂಡ್ ತೆಗಿಬೇಕು ಅನ್ನುವ ನಿರ್ಣಯ ತೆಗೆದುಕೊಂಡಾಗ ನೀವು ಬೆಂಬಲ ಕೊಟ್ಟರೆ ಸಿದ್ದರಾಮಯ್ಯನವರು ಪೊಲಿಟಿಕಲಿ ಆ್ಯಕ್ಟಿವ್ ಆಗ್ತಾರೆ, ಪೊಲಿಟಿಕಲಿ ಡಿಫೈಂಟ್ ಆಗ್ತಾರೆ. ಅದನ್ನು ತಡೆಯುವ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಬೆಂಬಲಿಗರು ಜಮೀರ್ ಅಹಮದ್ ಖಾನ್ರನ್ನು ಕೂಡ ಭೇಟಿಯಾಗಿದ್ದರು, ಎಂ ಬಿ ಪಾಟೀಲ್ರನ್ನು ಭೇಟಿಯಾಗಿದ್ದರು. ಅವರನ್ನು ಭೇಟಿಯಾಗಿ ಒಂದು ಹೈಕಮಾಂಡ್ಗೆ ತೋರಿಸ್ತಾ ಇದ್ದಾರೆ, ನಾನು ಬರುವ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಬೆಂಬಲಿಗರನ್ನು ಅಕಾಮಿಡೇಟ್ ಮಾಡಿ ತೆಗೆದುಕೊಂಡು ಹೋಗ್ತೀನಿ. ಎರಡನೇದು, ಒಂದು ವೇಳೆ ನೀವು ನಿರ್ಣಯವನ್ನು ತೆಗೆದುಕೊಂಡ್ರೆ ಇವರು ನನ್ನ ಬೆಂಬಲಕ್ಕೆ ಬರಲಿಕ್ಕಿಲ್ಲ, ಆದರೆ ನನ್ನ ವಿರೋಧನೂ ಮಾಡಲಿಕ್ಕಿಲ್ಲ ಅನ್ನೋದನ್ನು ಸಟಲ್ ಆಗಿ ತೋರಿಸುವ ಮೆಸೇಜನ್ನು ಡಿ ಕೆ ಶಿವಕುಮಾರ್ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಶ್ವೇತಾ, ಓಕೆ, ಅಂದರೆ ನೀವು ಗ್ರೀನ್ ಫ್ಲಾಗ್ ಹಾರಿಸಿಲ್ಲ ಅಂದ್ರೂ ಓಕೆ, ಆದರೆ ನನಗೆ ರೆಡ್ ಫ್ಲಾಗ್ ಅಂತೂ ತೋರಿಸ್ಬೇಡಿ ಅಂತ, ಸೈಲೆಂಟ್ ಆಗಿರಲಿ ಅಂತ. ನನಗೆ ಬಿಳಿ ಫ್ಲಾಗ್ ತೋರಿಸಿದ್ರೆ ಸಾಕು, ನನ್ನ ಪರವಾಗಿ ಬರಬೇಡಿ, ಸಿದ್ದರಾಮಯ್ಯನವ್ರನ್ನ ಕಡೆಯೇ ಇರಿ, ಆದರೆ ನನಗೆ ರೆಡ್ ಫ್ಲಾಗ್ ಅನ್ನ ತೋರಿಸಿ ನೀವು ಇವರನ್ನ ಮಾಡಬೇಡಿ, ಪರಮೇಶ್ವರನ್ನ ಮಾಡಿ, ಇವೆಲ್ಲ ಆಗಲ್ಲ, ಹೋಗಲ್ಲ. ನೀವು ನನ್ನ ಬೆಂಬಲಕ್ಕಿರಿ, ನಾನು ನಿಮ್ಮ ಜೊತೆ, ನೀವು ಸಿದ್ದರಾಮಯ್ಯನವರ ಬೆಂಬಲಕ್ಕಿದ್ರೂ ಪರವಾಗಿಲ್ಲ, ನನ್ನ ವಿರೋಧವನ್ನ ಹೈಕಮಾಂಡ್ ನಿರ್ಣಯ ತೆಗೆದುಕೊಂಡ್ರೆ ಮಾಡಬೇಡಿ. ಇದು ಅನೇಕ ಬಾರಿ ಪಾಲಿಟಿಕ್ಸ್ ಅಲ್ಲಿ ನಡೆಯುತ್ತೆ ಶ್ವೇತಾ. ಬೆಂಬಲಿಗರಿಗೆ ಅನೇಕರು ರೀಚ್ ಔಟ್ ಮಾಡ್ತಾ ಇದ್ರು, ಯಡಿಯೂರಪ್ಪನವ್ರ ಜೊತೆಗಿರಿ, ತೆಗಿತಾರೆ ಅಂತಾದ್ರೆ ನನ್ನ ಕಡೆ ಬನ್ನಿ ಅಂತ.
ಅದೇ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ ಅಂತ. ಓಕೆ ಓಕೆ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.